ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಅದೃಷ್ಟದ ಜೀವನ ನಮ್ದಾಗಬೇಕು ಗುರುಗಳೇ. ಅದೃಷ್ಟ ಅನ್ನೋದೇ ನಮಗಿಲ್ಲ ಅನಿಸುತ್ತೆ. ಒಳ್ಳೆ ಅದೃಷ್ಟ, ಅವ್ನು ನೋಡಿ ಎಂಥ ಒಂದು ಅದೃಷ್ಟ, ಇವ್ರಿಗೆ ನೋಡಿ ಎಂಥ ಒಂದು ಅದೃಷ್ಟ, ನಮ್ಮದು ಒಂದು ಐತೆ ಅದೃಷ್ಟ ಅನ್ನೋಂಥವ್ರು ಯಾರಾದರೂ ಇದ್ದೀರಾ? ಅದೃಷ್ಟ ಅನ್ನೋದು ಬರಬೇಕು. ಲಕ್ ಇಲ್ಲ ಗುರುಗಳೇ ನಮಗೆ ಅನ್ನೋರು ಯಾರಾದರೂ ಇದ್ದೀರಾ? ಸೊ ವರ್ಷಕ್ಕೊಂದು ಸಲ ನಾನು ಹೇಳಿರುವಂಥ ಪರಿಹಾರ ಕ್ರಿಯೆಯನ್ನು ನೀವು ಮಾಡ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ಭಾಳಷ್ಟು ಮಟ್ಟಿಗೆ ನೀವು ಎತ್ತರಕ್ಕೆ ಹೋಗ್ತೀರಾ, ಲೈಫಲ್ಲಿ ತುಂಬ ಸಕ್ಸಸ್ ಆಗ್ತೀರಾ. ಇದೊಂದು ಪರಿಹಾರ ಮಾಡಿ. ನೀವೇನು ಮಾಡಬೇಕಂದ್ರೆ ವರ್ಷಕ್ಕೊಂದು ಸಲ ಯಾವುದಾದ್ರೂ ಒಂದು ಭಾನುವಾರ 3 ಪರಕೆಯನ್ನು ತೊಗೋಬೇಕು. ಪರಕೆ ಯಾವುದಿದ್ರೂ ಪರವಾಗಿಲ್ಲ, ಓಕೆ, ಬ್ರ್ಯಾಂಡ್ ಯಾವುದು ಇರಬೇಕು, ಏನು ಪರಕೆ ಇರಬೇಕಂತೆಲ್ಲ ಕೇಳಿಬಿಡಿ. 3 ಪರಕೆಯನ್ನು ತಗೊಳ್ಳಿ. ಇದನ್ನು ಮನೆಯನ್ನು ನೀವು ಗುಡಿಸ್ಬಾರ್ದು. ಈ 3 ಪರಕೆಯನ್ನು ತೊಗೊಂಡು ಮನೆಗೆ ತೊಗೊಂಬಂದಿಡಿ. ಮಾರನೇ ದಿನ ಬೆಳಿಗ್ಗೆ ಸೂರ್ಯ ಉದಯಿಸೋದಕ್ಕಿಂತ ಮುಂಚೆ ಹತ್ತಿರದಲ್ಲಿ ಯಾವುದಾದ್ರು ಇರುವಂಥ ದೇವಸ್ಥಾನದಲ್ಲಿ ಈ 3 ಪರಕೆಯನ್ನು ಇಟ್ಬಿಟ್ಟು ಬನ್ನಿ. ದೇವಸ್ಥಾನ ಅಂದರೆ ಒಳಗಡೆ ಅಲ್ಲ, ದೇವಸ್ಥಾನದ ಆವರಣದಲ್ಲಿ ಎಲ್ಲೇ ಆದರೂ ಇಟ್ಬಿಟ್ಟು ಬನ್ನಿ. ತಿರುಗಿ ನೋಡದೆ ಬಂದುಬಿಡ್ಬೇಕು ನೀವು. ಇಷ್ಟೇ ಇರ್ತದೆ, ಇದೊಂದು ಗುಪ್ತದಾನವಾಗಿರ್ತದೆ. ಮತ್ತು ಆ ದೇವಸ್ಥಾನದಲ್ಲಿ ನಾವು ಕೊಟ್ಟಂಥ ಪರಕೆ ಉಪಯೋಗಕ್ಕೆ ಬರ್ತಾ ಇದೆಯಾ, ಯಾರಾದರೂ ಗುಡಿಸ್ತಾ ಇದ್ದಾರಾ, ಯಾರಾದರೂ ಮನೆ ತೊಗೊಂಡೋದ್ರಾ ಅನ್ನೋದನ್ನು ನೀವು ನೋಡೋ ಹಾಗಿಲ್ಲ. ನೀವು ಪರಕೆ ಇಡೋದು, ಪರಕೆ ತಂದಿರೋದು, ನೀವೇ ಪರಕೆ ಇಟ್ಟಿದ್ದೀರಾ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು. ಅರ್ಥ ಆಯ್ತಾ? ಗೋಪ್ಯ ದಾನದ ಜೊತೆಗೆ ಗುಪ್ತದಾನ. ಇದು ವರ್ಷಕ್ಕೊಂದು ಸಲ ಯಾರು ಬೇಕಾದ್ರೂ ಮಾಡ್ಬೋದು. ಜಾತಕ ಹೇಗೆ ಇರಲಿ, ಏನೇ ಇರಲಿ, ನೀವು ಮಾಡ್ಕೊಂಬನ್ನಿ. ಏಳಿಗೆ ಆಗ್ತೀರಾ, ಅಭಿವೃದ್ಧಿ ಆಗ್ತೀರಾ ಜೀವನದಲ್ಲಿ. ಹೋದ ವರ್ಷಕ್ಕಿಂತ ಈ ವರ್ಷ ಓಕೆ, ಈ ವರ್ಷಕ್ಕಿಂತ ನೆಕ್ಸ್ಟ್ ವರ್ಷ ಓಕೆ. ನೀವು ಅನ್ಕೋದು, ನಿಮಗೆ ನೀವೇ ಅನ್ಕೋದು, ಯಾರು ನಿಮ್ಗೆ ಹೇಳೋದು ಬೇಕಾಗಿಲ್ಲ. ಹೋದ ವರ್ಷಕ್ಕಿಂತ ಈ ವರ್ಷ ಹೌದು, ನಮ್ಮ ಜೀವನದಲ್ಲಿ ಕಷ್ಟ ಇದೆ, ನಾವು ಇಲ್ಲ ಅನ್ನಲ್ಲ. ನಮ್ಮ ಜೀವನದಲ್ಲಿ ಸಮಸ್ಯೆ ಇದೆ, ನಾವು ಇಲ್ಲ ಅಂತ ಇಲ್ಲ. ಆದರೆ ಹೋದ ವರ್ಷಕ್ಕಿಂತ ಈ ವರ್ಷ ಬೆಟ್ರ್ ಇದ್ದೀನಪ್ಪ. ಬರೋ ವರ್ಷ ನೀವು ಮಾಡಿ ನೋಡಿ, ಈ ವರ್ಷ ಮಾಡಿ ನೋಡಿ. ಬರೋ ವರ್ಷ ನೀವು ಹೇಳ್ತೀರಾ ಹೋದ ವರ್ಷಕ್ಕಿಂತ ಈ ವರ್ಷ ಒಂದು ಸ್ವಲ್ಪ ಚೆನ್ನಾಗಿ ಮಾಡಿದೆ, ಒಂದು ಕೈ ಎಕ್ಸ್ಟ್ರಾ ನಾನು ಕೊಡೋಷ್ಟು ದೇವ್ರು ನನ್ನ ಬೆಳೆಸೋನೆ ಅಂತ. ತುಂಬ ದೊಡ್ಡದಾಗಿ ಕೋಟ್ಯಾಧಿಪತಿ ಆಗ್ತೀರಾ ಅಂತ ನಾನು ಹೇಳಲ್ಲ, ಆದರೆ ಅದೃಷ್ಟ ಖಂಡಿತವಾಗಲೂ ನಿಮ್ಮ ಕೈ ಹಿಡಿತದೆ. ಎಲ್ರಿಗೂ ಒಳ್ಳೆಯದಾಗಲಿ.